ನೀವೇ ಮುಖ್ಯಮಂತ್ರಿ ಪುತ್ರನೂ ಆಗಿದ್ರಿ. ಯಡಿಯೂರಪ್ಪನವರು ಅನೇಕ ಬಜೆಟ್ಗಳನ್ನು ಮಂಡಿಸ್ತಾ ಇದ್ರು. ಸರ್ಕಾರ ಹಣ ಎಲ್ಲಿಂದ ತರುತ್ತೆ? 55-56 ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಮತ್ತು ಇನ್ನೆವಿಟೇಬಲ್ ಅಂತ ಅನ್ಸಲ್ವಾ? ರಾಜ್ಯದಲ್ಲಿ ನೋಟನ್ನಂತರೂ ಪ್ರಿಂಟ್ ಮಾಡಿಕೊಡೋಕ್ಕಾಗಲ್ಲ ಯಾವುದೇ ಸರ್ಕಾರಕ್ಕೆ. ಒಬ್ಬ ಮುಖ್ಯಮಂತ್ರಿ ಅಥವಾ ರಾಜ್ಯ ಸರ್ಕಾರ ಅಥವಾ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಜ್ಞಾನ ಇರಬೇಕು. ಡೋಂಟ್ ರೀಡ್ ಮಿ ರಾಂಗ್. ನಿಜವಾಗ್ಲೂ ಕೂಡ ದುಃಖ ಆಗ್ತದೆ. ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇರತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ. ಇವತ್ತು ಜನ ಯಾವ ರೀತಿ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ ಪ್ರಶಾಂತ್ ಅವರೇ, ಇವತ್ತು ಪುಕ್ಕಟೆ ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಗ್ಯಾರಂಟಿ ಅಂತೇಳಿ ಒಪ್ಕೊಳ್ತೇನೆ, ಆಯಿತು. ಆದರೆ ರಾಜ್ಯದ ರೈತನ ಪರಿಸ್ಥಿತಿ ಏನಾಗಿದೆ? ಇವತ್ತು ರೈತ ತನ್ನ ಬೆಳೆದಂಥ ಬೆಳೆಗೆ ನೀರು ಹಾಯಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸ್ವಾಮಿ. 6-7 ತಾಸು ವಿದ್ಯುತ್ ಕೊಡೋದಕ್ಕಾಗ್ತಾ ಇಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗಿ ರೈತ ಇವತ್ತು ಮಧ್ಯರಾತ್ರಿ ಎದ್ದೋಗಿ ಇವತ್ತು ಕರೆಂಟ್ ಬರುತ್ತೋ ಇಲ್ಲೋ ಅಂತೇಳಿ ಕಾಯ್ದು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇವತ್ತು ಶಕ್ತಿ ಯೋಜನೆ, ಇವತ್ತು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಾನೆ ಇಲ್ಲ, ಸಾವಿರಾರು ಬಸ್ಗಳು ನಿಲ್ಲಿಸ್ತಾರೆ ಸರ್ಕಾರ. ಕಾರಣ ಏನೋ ಇವ್ರಿಗೆ ಶಕ್ತಿ ಯೋಜನೆ ಕೊಡಬೇಕು ಅಂತೇಳಿ. ಆದರೆ ಗ್ರಾಮೀಣ ಭಾಗದಲ್ಲಿ ಪಾಪ ಬಡವರು, ರೈತರ ಮಕ್ಕಳು, ಶಾಲಾ ಕಾಲೇಜಿಗೆ ಓಡಾಡ್ತಕ್ಕಂಥ ಮಕ್ಕಳಿಗೆ ಬಸ್ಗಳು ಸಿಗ್ತಾ ಇಲ್ಲ ಸ್ವಾಮಿ. ಇದು ಇವತ್ತು ರಾಜ್ಯದ ಪರಿಸ್ಥಿತಿ. ಅದಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾರೆ. ಅಲ್ಲ, ಈಗ ಐರಾನಿ ಅಂತಿರೋ, ವಿಪರ್ಯಾಸ ಅಂತಿರೋ ನೋಡಿ, ಮೈಸೂರಿನ ನಿಮ್ಮ ಪಾದಯಾತ್ರೆಯ ಉದ್ಘಾಟನೆ ಆಗುವ ಅರ್ಧ ಗಂಟೆ ಮುಂಚೆ ನಾನು ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ. ಹರ್ದೀಪ್ ಪುರಿ ಅವ್ರದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈ ಕಡೆ ಸಿಲಿಂಡರ್ನ ಬೆಲೆ 50 ರೂಪಾಯಿ ಜಾಸ್ತಿ ಆಯಿತು. ಅಂದರೆ ಕೇಂದ್ರ ಸರ್ಕಾರ ಕೂಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಇದೆ ಇದರಲ್ಲಿ, ಇಡೀ ಬೆಲೆ ಏರಿಕೆಯಲ್ಲಿ. ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶನ ತಾವು ಗಮನಿಸಬೇಕು. ಒಂದು, ಕೇಂದ್ರದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಹೆಚ್ಚಾಗ್ತದೆ ನಿಮಗೂ ಗೊತ್ತಿದೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಇದೆಲ್ಲವೂ ವಿಚಾರ. ಆದರೆ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಅದು ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಮತ್ತು ಗ್ಯಾಸ್ ಸಿಲಿಂಡರ್ ಬಗ್ಗೆ 50 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ನಾನು ಮೊನ್ನೆನೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ. 2020-23 ಮಾರ್ಚ್ನಲ್ಲಿ 1107 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ. ಇವತ್ತು 800 ರೂಪಾಯಿ ಇದೆ. 850 ರೂಪಾಯಿ ಜಾಸ್ತಿ ಆಗಿದೆ, 850 ರೂಪಾಯಿ ಆಗಿದೆ. ಮತ್ತೊಂದು ಕಡೆ, ಮೊದಲನೇದು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮಾರುಕಟ್ಟೆ ದರ ಒಂದು ಕಡೆ ಆದರೆ, ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಕ್ರೋಢೀಕರಣ ಆಗ್ತಾಯಿದೆ, ಹಣ ರೆವಿನ್ಯೂ ಏನು ಬರ್ತಾಯಿದೆ. ಇವತ್ತು ಹಿಂದೆಂದೂ ಕೂಡ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಿಂದೆ ಯಾವುದೇ ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯಗಳಿಗೆ ಇಷ್ಟೊಂದು ಹಣ ಕೊಟ್ಟಿರಲಿಲ್ಲ. ಕೆಪೆಕ್ಸ್ಗೆ ಹಣ ಕೊಡ್ತಾರೆ, ಖಂಡಿತ ಕೊಟ್ಟಿರಲಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಇಡೀ ದೇಶದ, ಗುಜರಾತು, ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ದೇಶದ ಎಲ್ಲ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಒಂದು ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ನೀಡ್ತಾ ಇದ್ದಾರೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟೊಂದು ಬೆಲೆ ಏರಿಕೆಗಳನ್ನು ಮಾಡಿಕೊಂಡು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಹೇಳಿದ್ದು, ಗ್ಯಾರಂಟಿ ಒಂದೇ ಅಭಿವೃದ್ಧಿ ಅಲ್ಲ, ಗ್ಯಾರಂಟಿ ಒಂದೇ ಅಭಿವೃದ್ಧಿ ಅಲ್ಲ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.